ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನನ್ನ ಆತ್ಮೀಯ ಮಿತ್ರರೇ, ನಾಳೆ ಅಂತಂದ್ರೆ ಮಾರ್ಚ್ 17ನೇ ತಾರೀಕು ವಿಶ್ವ ನಿದ್ರಾ ದಿನ ಅಂತೆ. ನನಗೂ ಇದನ್ನ ಕೇಳಿ ನಂಬಕ್ಕೆ ಆಶ್ಚರ್ಯ ಆಯ್ತು, ನಂಬಬೇಕೋ ಬೇಡವೋ ಅಂತ. ಹೌದು, ನೆಟ್ಟಲ್ಲಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಹೋದಾಗ ವರ್ಲ್ಡ್ ಸ್ಲೀಪಿಂಗ್ ಡೇ ಅಂತನೂ ಕೂಡ ಒಂದು ಆಚರಣೆ ಮಾಡುವಂತ ಪದ್ಧತಿ ಇದೆ ಅಂತ ತಿಳ್ಕೊಂಡೆ. ನಾನು ಇದಕ್ಕೆ ನನ್ನ ಗಮನಕ್ಕೆ ಬಂದಿದ್ದು ಇದೇ ಮೊದಲ ಸಲ. ಅಂತಂದ್ರೆ ಇದು ಏನು ಸಿಂಪಲ್ ಆಗಿದೆ, ಎಲ್ಲಿಂದ ಶುರು ಆಯ್ತು, ಯಾರು ಶುರು ಮಾಡಿದ್ರು ನನಗೆ ಗೊತ್ತಿಲ್ಲ. ವಿಶ್ವ ನಿದ್ರಾ ದಿನ ಅಂತಂದ್ರೆ ಇದು ಪುಟ್ಟ ಮಕ್ಕಳಿಗೆ ಹೇಳ್ತಾ ಇದ್ದಾರೋ ಅಥವಾ ವಯಸ್ಕರಿಗೋ ಯುವಕರಿಗೋ ನನಗೆ ಗೊತ್ತಾಗ್ಲಿಲ್ಲ. ಅಂತೂ ಎಲ್ಲ ಆಯಾಮದ ದೃಷ್ಟಿಕೋನದಿಂದನೂ ಹೇಳ್ತಾ ಹೋಗ್ತೀನಿ. ಅಂತಂದ್ರೆ ಬಹಳ ಪುಟಾಣಿ ಮಗುಗಂತೂ ನಿದ್ರೆ ಅನ್ನೋದು ತುಂಬಾ ಅವಶ್ಯಕ. ಅವರ ಪೋಷಕರಿಗೆ ಚೆನ್ನಾಗಿ ಗೊತ್ತು. ಮಗು ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಅದರ ಬುದ್ಧಿ ಬೆಳವಣಿಗೆ ಇರ್ಬೋದು, ಅಂಗಾಂಗದ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಮಗುನ ನಿದ್ರೆ ಅವಸ್ಥೆಗೆ ಜಾಸ್ತಿ ಒತ್ತು ಕೊಡುವುದುಂಟು. ಅದೇ ಮಗು ಬೆಳೀತಾ ಹೋದಾಗೆ ಒಂದು 5ನೇ ತರಗತಿನೋ ಅಥವಾ ಒಂದು ಮಿಡಲ್ ಸ್ಕೂಲ್ ಅಂತ ಏನ್ ಹೇಳ್ತೀವಿ, 7, 8, 9, 10ನೇ ತರಗತಿನೋ ಬಂದ ಓದುವಂತಕ್ಕಂತ ಒಂದು ಪುಟ್ಟ ಮಗು ಅಂತಂದ್ರೆ ಆ ವಯಸ್ಸಿನ ಹುಡುಗ ಹುಡುಗಿಯರ್ಗಿರ್ಬೋದು, ಪರೀಕ್ಷೆನೇ ಮುಖ್ಯ ಆಗಿರುತ್ತೆ. ಜೀವನದ ಒಂದು ಎಕ್ಸಾಮ್ ಏನಿದೆ ಅದು ಮುಖ್ಯ ಆಗಿರುತ್ತೆ. ಹಾಗಾಗಿ ಎಕ್ಸಾಮ್ಗೋಸ್ಕರನಾದ್ರೂ ನಿದ್ಗೆಟ್ಟು ಓದೋ ಒಂದು ವಾಡಿಕೆ ಉಂಟು, ಎಲ್ಲ ಪೋಷಕರಲ್ಲೂ ಉಂಟು. ಈಗ ಮಾರ್ಚ್ ಆದ್ರಿಂದ ಇದು ಪರೀಕ್ಷಾ ಕಾಲ. ನನಗೊತ್ತಿಲ್ಲ ಎಷ್ಟು ಜನ ಪೋಷಕರು ಮಕ್ಕಳಿಗೆ ರಾತ್ರಿ ನಿದ್ದೆ ಕಡಿಮೆ ಮಾಡಿಸಿ ರಾತ್ರಿ ಎಲ್ಲ ಓದಿಸಿ ಆ ಒಂದು ಪರೀಕ್ಷೆನ ಬರೆಸಿ ಆ ಒಂದು ಇದರಲ್ಲಿ ಗುಂಗಲ್ ಇರ್ತಾರೆ, ನನಗೆ ಗೊತ್ತಿಲ್ಲ. ಅಂತೂ ವಿಶ್ವ ನಿದ್ರಾ ದಿನ ಅಂತಂದ್ರೆ ಇದು ನಿದ್ರೆ ಅನ್ನೋದು ಸಾಮಾನ್ಯ ಎಲ್ಲರಿಗೂ ಗೊತ್ತು. ಪ್ರತಿಯೊಂದು ಜೀವಿಗಳು ಕೂಡ ನಿದ್ರೆ ಮಾಡುತ್ತವೆ. ಪ್ರತಿಯೊಂದು ಪ್ರಾಣಿಗಳು ಇರ್ಬೋದು, ಮನುಷ್ಯರು ಇರ್ಬೋದು, ಎಲ್ಲವೂ ಕೂಡ ನಾವು ನಿದ್ರೆ ಮಾಡೋದನ್ನ ನಾವು ಪ್ರತಿನಿತ್ಯದ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗ ಅಂತಂದ್ರೆ ಅದೊಂದು ಜೈವಿಕ ಪ್ರೋಸೆಸ್, ಜೈವಿಕ ವಿಧಾನ. ಹೌದು, 8 ತಾಸು ನಿದ್ದೆ ಮಾಡಬೇಕು, 8 ತಾಸು ದುಡಿಬೇಕು, 8 ತಾಸು ಮನೇಲಿ ಕುಟುಂಬಗಳ ಸದಸ್ಯರ ಜೊತೆ ಕಾಲ ಕಲಿಬೇಕು ಅಂತ ಒಂದು ಸಾಮಾನ್ಯವಾದ ವಾಡಿಕೆ. ಇವತ್ತಿನ ಒಂದು ಕಾರ್ಪೊರೇಟ್ ಯುಗದಲ್ಲಿ ನಾವು ನೋಡ್ತೇವೆ, ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು ಅಥವಾ ಬೇರೆ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲದೆ ಬೇರೆ ಒಂದು ಇಂಜಿನಿಯರಿಂಗಲ್ಲೂ ಕೂಡ ವಿಪರೀತ ಸಮಯಕ್ಕಿಂತ ಹೆಚ್ಚು ದುಡಿಸ್ತಾರೆ, ಹೆಚ್ಚು ಭಾರವನ್ನು ಕೊಡ್ತಾರೆ. ಅವ್ರಿಗೇನು ಅವ್ರ ಕಂಪ್ನಿ ಚೆನ್ನಾಗಿ ಕೆಲ್ಸ ಆಗ್ಬೇಕು ಅನ್ನೋದು ಗಮನ ಕೊಡ್ತಾರೆ ವಿನಃ ಪ್ರತಿಯೊಬ್ಬ ಎಂಪ್ಲಾಯೀಸು ಕೂಡ ಪ್ರತಿಯೊಬ್ಬ ಕಾರ್ಮಿಕನ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಕಂಪ್ನಿ ದೀರ್ಘವಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದನ್ನ ಅವರು ಗಮನನೇ ಕೊಡೋದಿಲ್ಲ. ಇರ್ಲಿ, ಅದೇನಾರ ಇರ್ಲಿ. ವಿಶ್ವ ನಿದ್ರಾ ದಿನ ಅನ್ನೋದು ಏನ್ ಮಾತಾಡ್ಬೇಕು ಅನ್ನೋದು ನನಗೂ ಉಳಿತಾ ಇಲ್ಲ. ಯಾಕಂತಂದ್ರೆ ಈಗ ಒಂದು 15 ನಿಮಿಷದ ಹಿಂದೆ ನಾನು ನೆಟ್ಟಲ್ಲಿ ಸರ್ಚ್ ಮಾಡ್ಬೇಕಾದ್ರೆ, ಗೂಗಲ್ ಸರ್ಚ್ ಮಾಡ್ಬೇಕಾದ್ರೆ ವಿಶ್ವ ನಿದ್ರಾ ದಿನ ಅಂತ ಈಗ ನಾಳೆ 17ನೇ ತಾರೀಕು ಆಚರಣೆ ಇದೆ ಅಂತ ಒಂದು ಓದ್ದೆ. ಇದ್ರ ಬಗ್ಗೆ ನಾನು ಹೆಚ್ಚು ವಿಚಾರವನ್ನ ಕಲೆ ಹಾಕಿಲ್ಲ. ಸೂಕ್ಷ್ಮವಾಗಿ ಸ್ಥೂಲವಾಗಿ ನೋಡೋದಾದ್ರೆ, ರಾಜಕೀಯ ವ್ಯಕ್ತಿಗಳಿಗೆ ನಿದ್ರಾ ದಿನ ಅಂತ ನೀವು ಹೋಗಿ ಜ್ಞಾಪಿಸಿ, ಅವರು ಏನ್ ಹೇಳ್ಬೋದು ಗೊತ್ತಿಲ್ಲ. ಶಿಕ್ಷಕರ ಮುಂದೆ ನಿದ್ರಾ ದಿನ ಅಂತ ಜ್ಞಾಪಿಸಿ ಅವ್ರೇನ್ ಹೇಳ್ತಾರೆ ಗೊತ್ತಿಲ್ಲ. ಅಂತೂ ಈ ಒಂದು ನಿದ್ರಾ ದಿನ ನಾವು ಭಾರತ ದೇಶದಲ್ಲಿ ಇಷ್ಟು ಚೆನ್ನಾಗಿ ವಾಸ ಮಾಡ್ತಿದ್ದೇವೆ, ಇಷ್ಟು ಚೆನ್ನಾಗಿ ಸ್ವತಂತ್ರವಾಗಿ ಜೀವನ ಮಾಡ್ತಿದ್ದೇವೆ ಅಂತಂದ್ರೆ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ಇವೆಲ್ಲ ಮುಖ್ಯ ಆಗುತ್ತೆ. ಅದ್ರ ಮೇಲೆ ನಮ್ಮ ಪ್ರತಿನಿತ್ಯದ ಜೀವನದ ಆಗು ಹೋಗು ನಿರ್ಧಾರ ಆಗ್ತಿರುತ್ತೆ. ಹಾಗಾಗಿ ನಿದ್ರಾವಸ್ಥೆಯಿಂದ ಎಚ್ಚರಗೊಂಡು ನಾವು ನಮ್ಮ ಧರ್ಮದ ಮೇಲೆ ಆಗ್ತಿರುವಂತ ಆಕ್ರಮಣವನ್ನ ನಮ್ಮ ಇದರಲ್ಲಿ ತಡೆಯೋದು ತುಂಬಾ ಮುಖ್ಯ ಆಗುತ್ತೆ. ತಲಾಂತರದಿಂದನೂ ಕೂಡ ಹಿಂದೂ ಧರ್ಮದ ಮೇಲೆ ಸಾಕಷ್ಟು ಆಕ್ರಮಣಗಳಾದವು.
ಸಾಕಷ್ಟು ದೇವಾಲಯಗಳನ್ನ ಧ್ವಂಸ ಆಯ್ತು. ಇವತ್ತಿನ ಸರ್ಕಾರ ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ನಾವು ನೋಡ್ಬೋದು, ನೆರೆಯ ರಾಜ್ಯದಂತ ಹಿಂದೂ ದೇವಾಲಯಗಳ ಕಂಡ್ರೆ ಅವ್ರಿಗೆ ಆಗೋದಿಲ್ಲ. ಸಾಕಷ್ಟು ಹಿಂದೂ ದೇವಾಲಯಗಳು ಕಳ್ಕೊತಾ ಇದ್ದೀವಿ. ನಮ್ಮ ಕರ್ನಾಟಕದಲ್ಲೂ ಅಷ್ಟೇ ಪ್ರಾಚೀನ ದೇವಾಲಯಗಳು ಅಂತ ನಾವು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ರೆ, ಸರ್ಕಾರ ಆ ಜಾಗದಲ್ಲಿ ಇನ್ನೇನೋ ಒಂದು ನಾವು ಮಾಡ್ತೀವಿ, ಇನ್ನೇನೋ ಪ್ರಾಜೆಕ್ಟ್ ಮಾಡ್ತೀವಿ, ಇನ್ನೇನೋ ಒಂದು ಏರ್ಪೋರ್ಟ್ ಮಾಡ್ತೀವಿ ಅನ್ನೋದು, ಇನ್ನೇನೋ ಮತ್ತೊಂದು ಮಗದೊಂದು ಯೋಜನೆ ಮಾಡ್ತೀವಿ ಅಂತ ಅದನ್ನ ಕಲ್ಲೆತ್ತಾಕಿ ಹಾಳು ಮಾಡ್ತಿರುತ್ತೆ. ಅದನ್ನೆಲ್ಲ ನಾವು ತಡಿಬೇಕಾಗುತ್ತೆ. ಯೋಜನೆಗಳನ್ನ ತಡೆದು ದೇವಾಲಯಗಳನ್ನ ಉಳಿಸ್ಕೋಬೇಕು. ಆ ದೇವಾಲಯಗಳ ಮುಖಾಂತರ ಆ ದೇವತೆಗಳನ್ನ ದೇವತಾದನ್ನ ಉಳಿಸ್ಕೋಬೇಕು. ಸಾಕಷ್ಟು ವಿಚಾರಗಳು ಧಾರ್ಮಿಕ ವೈಚಾರಿಕವಾಗಿ ಇದೆ. ಇದು ನಾವು ನಿದ್ರೆಯಿಂದ ಎಚ್ಚೆತ್ತುಕೊಂಡು ಆಕ್ರಮಣ ಆಗ್ತಿರೋದಂತ ಕಡೆ ಗಮನ ಕೊಟ್ಟು ನಾವು ತಡಿಬೇಕಾದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡ್ತಾ ಹೋಯ್ತು ಅಂತಂದ್ರೆ, ಆ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ದಿನ ಸರಿಯಾಗಿ ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಮಾರನೇ ದಿನ ಏನೂ ಸಮಸ್ಯೆ ಆಗಲ್ಲ. ಹಾಗೆ 2 ದಿನ 3 ದಿನ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂತಂದ್ರೆ ಪೂರ ಆತ ತುಂಬಾ ಹುಚ್ಚಿಡಿಯೋದಂತೂ ಕಟ್ಟುತ್ತ ಬುಟ್ಟಿ. ಹಾಗಾಗಿ ನಿದ್ರೆ ಕಡೆ ಗಮನ ಕೊಡಿ. ಸರಿಯಾಗಿ ನಿದ್ರೆ ಬರ್ಲಿಲ್ವಾ, ನಿಮ್ ಮನೆಯವ್ರಿಗೋ ಅಥವಾ ನಿಮ್ ತಂದೆ ತಾಯಿಗೂ ಹೇಳಿ ಗಸಗಸೆ ಪಾಯಸ ಮಾಡ್ಸ್ಕೊಂಡ್ ಕುಡೀರಿ. ಆ ಗಸಗಸೆ ಪಾಯಸ ನಿದ್ರೆ ಬರ್ಸುತ್ತೆ. ಇನ್ನೇನ್ ರಾಮನವಮಿ ಹತ್ರ ಬರ್ತಾ ಇದೆ, ರಾಮರಸ ಕುಡಿದು ನಿದ್ದೆ ಮಾಡೋದ್ ಕಡೆ ವಿಚಾರಬಹುದು. ಸಾಮಾನ್ಯ ನಾವು ಮಲಗೋ ಟೈಮ್ನಲ್ಲಿ ವಿಪರೀತವಾಗಿ ಧಾರಾವಾಹಿಗಳು ನೋಡೋದು, ಟಿವಿ ನೋಡೋದು, ಮೊಬೈಲ್ ಅಲ್ಲಿ ಬರುವಂತ ಒಂದು ರೀಲ್ಸ್ ಗಳು ನೋಡೋದು, ಹಿಂಗ್ ಮಾಡ್ತಿರೋದ್ರಿಂದ ಮತ್ತೆ 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 ನೋಡೋಣ ಅನ್ನೋಂತ ಅದು ನಮಗೆ ಪ್ರಚೋದಿಸ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ಇದನ್ನೆಲ್ಲ ನಾವು ನಮ್ಮ ಅಭ್ಯಾಸಗಳನ್ನ ಚೆನ್ನಾಗಿ ಇಟ್ಕೋಬೇಕು. ಇದು ಆರೋಗ್ಯ ದೃಷ್ಟಿಯಿಂದ. ವಿಶ್ವ ಆ ಸಾಮಾನ್ಯವಾಗಿ ನಾವು ನೋಡ್ತೀವಿ, ಮಹಿಳೆಯರ ದಿನಾಚರಣೆ ಅಂತ ಬರುತ್ತೆ. ವಿಶ್ವ ಮಹಿಳಾ ದಿನಾಚರಣೆ, ವಿಶ್ವ ತಾಯಂದಿರ ದಿನಾಚರಣೆ, ಮೊನ್ನೆ ಮಹಿಳಾ ದಿನಾಚರಣೆ ಆಯ್ತು. ಹೀಗೆ ಇವತ್ತು ನಿದ್ರಾ ದಿನಾಚರಣೆ ಅಂತ ನಾಳೆ ಆಚರಿಸ್ತಾ ಇದ್ದಾರೆ. ಇವತ್ತೇ ಚೆನ್ನಾಗಿ ನಿದ್ರೆ ಮಾಡಿ, ರಾತ್ರಿ ಕನಸು ಕಾಣಿ. ಆ ಕನಸು ನನಸಾಗತ್ತ ಕಡೆ ಗಮನ ಕೊಡಿ. ಇಲ್ಲ ನೀವು ನಾಳೆ ನಿದ್ರಾ ದಿನ ಅಂತ ಅಂದ್ಬಿಟ್ಟು ಕನಸು ಕಾಣಿ ನಾಳಿದ್ದನ್ನ ಯೋಚನೆ ಮಾಡ್ತಿರೋ ಏನೋ ನಿಮಗ್ ಬಿಟ್ಟಿದ್ದು. ಅಂತೂ ನನಗೇನ್ ಇದು ಒಂಥರ ನನಗೆ ನಗು ಬರ್ತಾ ಇದೆ. ಇದು ಒಂದ್ ಇದ್ಯಾ? ನಿದ್ರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಆ ಒಂದು ನಿದ್ರಾವಸ್ಥೆಯಲ್ಲಿ ಸಾಮಾನ್ಯವಾಗಿ ನಮ್ಮ ಅಂಗಾಂಗಗಳ ಆ ನಮ್ಮ ಆ ಎಲ್ಲ ಒಂದು ರೀತಿ ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಸಣ್ಣ ಪುಟ್ಟ ಕೆಲ್ಸಗಳು, ಮುಖ್ಯವಾದ ಕೆಲ್ಸಗಳು ನಡೀತಾ ಇರ್ತವೆ, ನಮ್ಗೆ ಗೊತ್ತಾಗ್ತಿರೋದಿಲ್ಲ. ಈ ತರ ಇದ್ದಾಗ ನಿದ್ರೆ ಅನ್ನೋದ್ ಬಗ್ಗೆ ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ನಿದ್ರಾ ದಿನಾಚರಣೆ ಬಗ್ಗೆ ನೀವು ಇನ್ನೇನಾದ್ರೂ ನಿಮಗೆ ಗೊತ್ತಿರೋ ಮಾಹಿತಿ ಇದ್ರೆ ಕಾಮೆಂಟ್ಸ್ ಮಾಡಿ, ನೀವು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಮಾತು ಮುಗಿಸ್ತಿದ್ದೇನೆ. ನಮಸ್ಕಾರ.